ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರವು ನ್ಯಾಯಾಲಯದ ತೀರ್ಮಾನವನ್ನ ಧಿಕ್ಕರಿಸಿ ಸಂವಿಧಾನ ವಿರೋಧಿ ಹಿಜಾಬ್ ಅನ್ನ ಅನುಷ್ಠಾನಕ್ಕೆ ಶಿಕ್ಷಣ ಇಲಾಖೆಯ ಮೂಲಕ ಆದೇಶಿಸಿರುವಂತದ್ದು ಖಂಡನೀಯ ಎಂದು ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಹೇಳಿದ್ದಾರೆ. ಪುತ್ತೂರಿನಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದಂತಹ ಅವರು 2022ರಲ್ಲಿ ಉಡುಪಿಯಲ್ಲಿ ಹಿಜಾಬ್ ವಿಚಾರ ಬಂದಾಗ ಉಚ್ಚ ನ್ಯಾಯಾಲಯ ಮೆಟ್ಟಿಲೇರಿ ಅಲ್ಲಿ ಆದೇಶವಾದ ಮೇರೆಗೆ ಕರ್ನಾಟಕ ಸರ್ಕಾರ 2022ರಲ್ಲಿ ಹಿಜಾಬ್ಗೆ ಪೂರಕವಾಗಿ ಎಲ್ಲಾ ಶಾಲೆಗಳಲ್ಲಿ ವಸ್ತ್ರ ಸಂಹಿತೆ ಇರಬೇಕು ಎಂದು ಆದೇಶವನ್ನ ತಂದಿದೆ. ಅಲ್ಲಿ ಧರ್ಮಕ್ಕೆ ಆಧಾರಿತ ವಸ್ತ್ರ ಸಂಹಿತೆ ಇರಬಾರದು. ಇಡೀ ರಾಜ್ಯಕ್ಕೆ ಅನುಗುಣವಾಗಿ ಎಲ್ಲಾ ಮಕ್ಕಳು ಶಾಲಾ ಚಟುವಟಿಕೆಗಳಲ್ಲಿ ಭಾಗವಹಿಸುವ ದೃಷ್ಟಿಯಿಂದ ತಾರತಮ್ಯ ಇರದಂತೆ ವಸ್ತ್ರ ಸಂಹಿತೆಯನ್ನ ತಂದಿತ್ತು. ಇನ್ನು ವಸ್ತ್ರ ಸಂಹಿತೆ ಇಲ್ಲಿ ತನಕ ಅನುಷ್ಠಾನದಲ್ಲಿತ್ತು. ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಏಕಾಏಕಿ ಹಿಜಾಬ್ ಅನ್ನ ಮತ್ತೆ ತರುವ ಉದ್ದೇಶದಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮೂಲಕ ಆದೇಶ ಮಾಡಿದೆ ಎಂದ್ರು. ಇನ್ನು ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಿರುವಂತದ್ದು ಹಿಜಾಬ್ ವಿಚಾರವೇ ಹೊರತು ಜನಿವಾರದ ವಿಚಾರ ಅಲ್ಲ. ಇವರು ಜನಿವಾರವನ್ನ ಯಾಕೆ ಎಳಿತಾರೆ ಗೊತ್ತಿಲ್ಲ. ಜನಿವಾರ ಹಿಂದಿನಿಂದಲೂ ಭಾರತೀಯ ಪರಂಪರೆಯ ಭಾಗ. ಈ ಸರ್ಕಾರವೇ ಜನಿವಾರವನ್ನ ತೆಗೆಸಿದ್ದು ಹೊರತು ಬೇರೆ ಸರ್ಕಾರ ಮಾಡಲಿಲ್ಲ. ರಾಜ್ಯ ಸರ್ಕಾರವೇ ಜನಿವಾರ ತೆಗೆಸುವ ಮೂಲಕ ಹಿಂದೂಗಳ ಭಾವನೆಗೆ ಆಘಾತವನ್ನ ತಂದಿದೆ. ಅದೇ ಹಿಂದೂಗಳನ್ನ ಮತ್ತೆ ಸಂತೃಪ್ತಿಗೊಳಿಸಲು ನಾವು ಜನಿವಾರಕ್ಕೂ ಅವಕಾಶವನ್ನ ಕೊಡಿಸಿದ್ದೇವೆ ಎಂದು ಹಿಜಾಬ್ನ ಜೊತೆ ಎಳೆದುಕೊಂಡಿದ್ದಾರೆ. ಮುಸ್ಲಿಮರನ್ನ ಓಲೈಕೆ ಮಾಡುವ ಸಂದರ್ಭದಲ್ಲಿ ಹಿಂದೂಗಳಿಗೂ ಪುಕ್ಸಟ್ಟೆ ಸಹಕಾರ ಮಾಡಿದ್ದೇವೆ, ಅನುಕೂಲ ಮಾಡಿಕೊಟ್ಟಿದ್ದೇವೆ ಎಂದು ಹೊಸ ಆದೇಶವನ್ನ ತಂದಿದ್ದಾರೆ. ಮುಸ್ಲಿಂ ಮತ ಬ್ಯಾಂಕ್ಗಾಗಿ ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಮುಸ್ಲಿಮರು ವಿರೋಧಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಮುಸ್ಲಿಮರ ಪ್ರತಿಭಟನಾ ಸಮಾವೇಶದಲ್ಲಿ ಹಿಜಾಬ್ನ ಉಲ್ಲೇಖ ಮಾಡಿದ್ದಾರೆ ಎಂದು ಸಮಜಾಯಿಷಿಗಾಗಿ ಆದೇಶ ತರುವ ಮೂಲಕ ಮುಸ್ಲಿಂ ಮತ ಬ್ಯಾಂಕ್ ಗಟ್ಟಿಗೊಳಿಸುವ ಪ್ರಯತ್ನ ಆದೇಶದ ಮುಖಾಂತರ ಮಾಡ್ತಿದ್ದಾರೆ. ಹಿಜಾಬ್ ಬಗ್ಗೆ ಹೈಕೋರ್ಟ್ ಆದೇಶ, ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ 2022ರಲ್ಲಿ ವಸ್ತ್ರ ಸಂಹಿತೆ ಆದೇಶವನ್ನ ಮಾಡಿದೆ. ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇರುವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿ ಆದೇಶವನ್ನ ಶಿಕ್ಷಣ ಇಲಾಖೆ ಮೂಲಕ ಕೊಟ್ಟಿದೆ, ಇದು ಸಂವಿಧಾನ ವಿರೋಧಿ ಮತ್ತು ಮುಸ್ಲಿಂ ಓಲೈಕೆಯ ಭಾಗ ಎಂದು ಆರೋಪಿಸಿದ್ರು. ಇನ್ನು ಈ ಆದೇಶ ಹಿಂಪಡೆಯದಿದ್ರೆ ಬಿಜೆಪಿ ಇಲ್ಲಿ ನಡೆಯುವ ಎಲ್ಲಾ ಹೋರಾಟ ಪ್ರತಿಭಟನೆಗಳಿಗೆ ಬೆಂಬಲ ನೀಡಲಿದೆ. ಮಕ್ಕಳಲ್ಲಿ ಧರ್ಮದ ಆಧಾರದಲ್ಲಿ ಶಿಕ್ಷಣ ನೀತಿ ಅಳವಡಿಸದಂತೆ ಮತ್ತೆ 2022ರ ವಸ್ತ್ರ ಸಂಹಿತೆ ಜಾರಿಗೊಳಿಸಲು ಒತ್ತಾಯ ಮಾಡ್ತದೆ ಎಂದು ಪುತ್ತೂರು ಮಾಜಿ ಶಾಸಕ ಮಠಂದೂರು ಅವರು ತಿಳಿಸಿದ್ದಾರೆ. ಸುಪ್ರೀಂ ಕೋರ್ಟಿಗೆ ಒಂದು ಹಿಜಾಬ್ ಇಶ್ಯೂ ಹೊರತು ಜನಿವಾರದ ಇಶ್ಯೂ ಅಲ್ಲ. ಇವರು ಜನಿವಾರವನ್ನು ಯಾಕೆ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಜನಿವಾರ ಹಿಂದಿನಿಂದಲೂ ಅನಾದಿ ಕಾಲದಿಂದ ಅದು ಭಾರತೀಯ ಪರಂಪರೆಯ ಒಂದು ಭಾಗ. ಜನಿವಾರವನ್ನು ಅಳವಡಿಸ್ತಾ ಇದ್ದರು. ಈ ಸರ್ಕಾರವೇ ಜನಿವಾರ ತೆಗೆಸಿದ್ದು ಹೊರತು ಬೇರೆ ಸರ್ಕಾರ ಜನಿವಾರವನ್ನು ತೆಗೆಸಲಿಲ್ಲ. ಇವತ್ತು ರಾಜ್ಯದಲ್ಲಿ CET ಎಕ್ಸಾಮ್ ಆಗಬೇಕಿದ್ರೆ ಯಾರು ನಡೆಸ್ತಾರೆ? ರಾಜ್ಯ ಸರ್ಕಾರ ನಡೆಸ್ತಾರೆ. ರಾಜ್ಯ ಸರ್ಕಾರವೇ ಜನಿವಾರವನ್ನು ತೆಗೆಸುವ ಮುಖಾಂತರ ಹಿಂದೂಗಳ ಭಾವನೆಗೆ ಇವತ್ತು ಆಘಾತವನ್ನು ತಂದಿದೆ. ಅದೇ ಹಿಂದೂಗಳನ್ನು ಮತ್ತೆ ಸಂತೃಪ್ತಿಗೊಳಿಸುವಂಥ ಕೆಲಸ ಇವತ್ತು ನಾವು ಜನಿವಾರಕ್ಕೂ ಅವಕಾಶ ಮಾಡಿಕೊಟ್ಟಿದ್ದೇವೆ ಅಂಥೇಳಿ ಆ ಹಿಂದೂಗಳನ್ನು ಮತ್ತೆ ಈ ಹಿಜಾಬಿನೊಟ್ಟಿಗೆ ಎಳ್ಕೊಳ್ಳುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ನಾನು ಹೇಳುವಂಥದ್ದು, ಮುಸ್ಲಿಮರನ್ನು ಓಲೈಕೆ ಮಾಡುವ ಸಂದರ್ಭದಲ್ಲಿ ಆ ಹಿಂದೂಗಳಿಗೆ ಬಹುಶಃ ಈ ರೀತಿಯ ಒಂದು ಪುಕ್ಸೊಟ್ಟೆ ಏನು ನಾವು ಸಾಕಾರ ಮಾಡಿದ್ದೇವೆ, ಅವರಿಗೂ ಅನುಕೂಲ ಮಾಡಿಕೊಟ್ಟಿದ್ದೇವೆ ಎನ್ನುವಂಥ ಒಂದು ಆದೇಶವನ್ನು ತರುವ ಮುಖಾಂತರ ಇವತ್ತು ಕರ್ನಾಟಕದಲ್ಲಿ ನಡೆದಂಥ ಆ ಉಪಚುನಾವಣೆಗೆ ಪೂರಕವಾಗಿ ದಾವಣಗೆರೆಯ ಅಲ್ಲಿ ಮುಸ್ಲಿಮರು ಯಾವ ರೀತಿಯಾಗಿ ಕಾಂಗ್ರೆಸ್ಸನ್ನು ವಿರೋಧ ಮಾಡಿದರು, ಬಂಡುಕೋರ ನಿಂತರು, ಅಲ್ಲಿ ಮುಸ್ಲಿಂ ವಿರೋಧಿ ಕಾಂಗ್ರೆಸ್ ಅಂತೇಳಿ ಪ್ರಚಾರ ಆಯಿತು. ಅದಕ್ಕೆ ಪೂರಕವಾಗಿ ಬೆಂಗಳೂರಿನಲ್ಲಿ ನಡೆದಂಥ ಆ ಮುಸ್ಲಿಮರ ದೊಡ್ಡ ಒಂದು ಪ್ರತಿಭಟನಾ ಸಮಾವೇಶದಲ್ಲಿ ಹಿಜಾಬಿನ ಬಗ್ಗೆ ಉಲ್ಲೇಖ ಮಾಡಿದರು. ಇದನ್ನೆಲ್ಲವನ್ನು ಅವರು ಸಮಜಾಯಿಸಿಕೆಯ ಮುಖಾಂತರ ಈ ಒಂದು ಆದೇಶವನ್ನು ತರುವ ಮುಖಾಂತರ ಇವತ್ತು ಮುಸ್ಲಿಂ ಮತ ಬ್ಯಾಂಕನ್ನು ಮತ್ತೆ ಗಟ್ಟಿ ಮಾಡುವಂಥ ಕೆಲಸ ಹಿಜಾಬ್ ಆದೇಶದ ಮುಖಾಂತರ ಮಾಡ್ತಾಯಿದ್ದಾರೆ. ನಾನು ಹೇಳುವಂಥದ್ದು, ಇವತ್ತು ಹಿಜಾಬಿನ ಬಗ್ಗೆ ಹೈಕೋರ್ಟ್ ಒಂದು ಆದೇಶ ಮಾಡಿತ್ತು. ಅದಕ್ಕೆ ಪೂರಕವಾಗಿ 2022ರಲ್ಲಿ ರಾಜ್ಯ ಸರ್ಕಾರ ವಸ್ತ್ರ ಸಮಿತಿ ಆದೇಶ ಮಾಡಿತ್ತು. ಅದರ ನಂತರ ಇದು ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ನಡೀತೇ ಇರಬೇಕಿದ್ರೆ ರಾಜ್ಯ ಸರ್ಕಾರ ಯಾವ ರೀತಿ ಈ ಒಂದು ಆದೇಶವನ್ನು ಶಿಕ್ಷಣ ಇಲಾಖೆಗೆ ಕೊಟ್ಟಿದೆ, ಇದು ಸಂವಿಧಾನ ವಿರೋಧಿ ಮತ್ತು ಮುಸ್ಲಿಂ ಓಲೈಕೆಯ ಒಂದು ಭಾಗ. ಮುಸ್ಲಿಂ ಮತ ಬ್ಯಾಂಕನ್ನು ಹೆಚ್ಚಿಸುವಂಥ ಒಂದು ಕೆಲಸವನ್ನು ಇವತ್ತು ಮಾಡ್ತಾಯಿದೆ. ಬಹುಶಃ ಈ ಒಂದು ಆದೇಶವನ್ನು ಸರ್ಕಾರ ವಾಪಸ್ ತಗೊಳ್ಳಿದರೆ ಭಾರತೀಯ ಜನತಾ ಪಾರ್ಟಿ ಖಂಡಿತ ಇಲ್ಲಿ ನಡೆಯುವಂಥ ಯಾವುದೇ ಹೋರಾಟ ಇರಲಿ ಅದಕ್ಕೆ ಪೂರ್ತಿ ಬೆಂಬಲ ಕೊಟ್ಟು ಅದರ ಮುಖಾಂತರ ಆ ಮಕ್ಕಳಲ್ಲಿ ಯಾವುದೇ ಜಾತಿಯ ವಿಷಬೀಜವನ್ನು ಬಿತ್ತದ ಹಾಗೆ ಮಕ್ಕಳಲ್ಲಿ ಧರ್ಮದ
ಆಧಾರದಲ್ಲಿ ಅಲ್ಲಿ ಶಿಕ್ಷಣ ನೀತಿಯನ್ನು ಅಳವಡಿಸಿದ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಖಂಡಿತ ಮುಂದಿನ ದಿನಗಳಲ್ಲಿ ಆ ಹೋರಾಟ ಮಾಡುವಂಥ ಸಂಘಟನೆಗಳಿಗೆ ಬೆಂಬಲವನ್ನು ನೀಡ್ತದೆ. ಅದೇ ರೀತಿಯಲ್ಲಿ ಮತ್ತೆ 2022ರ ವಸ್ತ್ರ ಸಂಹಿತೆಯನ್ನು ಜಾರಿ ತರಲಿಕ್ಕೂ ಒತ್ತಾಯವನ್ನು ಮಾಡ್ತಾ ಇದೆ.